ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸುಖಾರ್ಥಿನಃ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನಃ ಸುಖಂ ಸುಖಾರ್ಥೀ ವಾ ತ್ಯಜೇದ್ ವಿದ್ಯಾಂ ವಿದ್ಯಾರ್ಥೀ ವಾ ತ್ಯಜೇತ್ ಸುಖಂ. ಅಪರೂಪದ ಒಂದು ಮಹತ್ವದ ಮಾತನ್ನ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಇಡೀ ಜಗತ್ತಿನ ಉದ್ದೇಶವಾಗಿ ಈ ಉಪದೇಶವನ್ನು ಮಾಡುವ ಸಂದರ್ಭದಲ್ಲಿ ವಿದ್ಯೆ ಬೇಕು ಅಂತನ್ನುವವನಿಗೆ ಸುಖವಿಲ್ಲ, ಸುಖ ಸಂಪತ್ತು ಬೇಕು ಅನ್ನುವವನಿಗೆ ವಿದ್ಯೆ ಲಭಿಸಲಿಕ್ಕಾಗುವುದಿಲ್ಲ. ಇದೆರಡು ಅಪರೂಪವಾದ ವಸ್ತುಗಳು. ಇದಿದ್ದವನಿಗೆ ಅದಿಲ್ಲ, ಅದಿದ್ದವನಿಗೆ ಇದಿಲ್ಲ. ವಿದ್ಯೆಯನ್ನು ಬಿಟ್ಟು ಸುಖವಾಗಿರಬಹುದು. ಊಟ, ಸಂಪಾದನೆ, ನಿದ್ರೆ, ಹರಟೆ, ತಮ್ಮ ಬಳಗದವರ ಜೊತೆಗೆ ಮಾತು ಇತ್ಯಾದಿ ಇತ್ಯಾದಿ. ವಿದ್ಯೆ ಬೇಕು ಅಂತಾದರೆ ಅದನ್ನು ಬಿಡಬೇಕು. ಅದನ್ನೆಲ್ಲ ಬಿಟ್ಟು ಕೇವಲ ವಿದ್ಯೆಗಾಗಿ ತಾನು ತಪಿಸಬೇಕು. ಸತಪೋ ತಪ್ಯತ, ತಪಸ್ಸು ಅದೊಂದು ಘೋರವಾದ ತಪಸ್ಸು. ಇಡೀ ಜೀವನಾವಧಿ ಮಾಡಬೇಕಾದ ತಪಸ್ಸು. ಕೆಲ ಕಾಲ ಮಾಡಿದ ಮಾತ್ರಕ್ಕೆ ವಿದ್ಯೆ ಬರ್ತದೆ, ಬಂದ ವಿದ್ಯೆ ಮಾಯವಾಗದು. ವಿದ್ಯೆ ಬರಬೇಕು, ಬಹಳ ಬರಬೇಕು, ಬಂದದ್ದು ಸ್ಥಿರವಾಗಬೇಕು, ಅದು ಉಪಯೋಗ ಬೀಳಬೇಕು. ಇದೆಲ್ಲ ಆಗಬೇಕಾದರೆ ಬಹಳ ಇದಕ್ಕೆ ಸಾಧನೆ ಇದೆ. ಇದೊಂದು ಜೀವನಾವಧಿ ಮಾಡಬೇಕಾದಂತಹ ಒಂದು ಸಾಧನೆ ಇದು. ಒಂದು ದಿನ, ಕೆಲವು ದಿನ, ಕೆಲವು ವರ್ಷ ಸಾಲುವುದಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಸುಖಾರ್ಥಿನ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನ ಸುಖಂ ಸುಖಾರ್ಥೀ ವಾ ತ್ಯಜೇದ್ ವಿದ್ಯಾಂ. ಸುಖ ಬಯಸುವುದಾಗಿದ್ದರೆ ನೀನು ವಿದ್ಯೆಯನ್ನು ಬಿಟ್ಬಿಡು. ವಿದ್ಯೆಯ ಗೋಜಿಗೆ ಹೋಗಬೇಡ. ವಿದ್ಯೆ ಬರಬೇಕು ಅಂತ ಅಪೇಕ್ಷೆ ಪಡಬೇಡ. ಸುಖ ಮಾಡಿಬಿಡು, ಅನುಭವಿಸು, ಆನಂದವಾಗಿರು. ಇಲ್ಲವೋ ವಿದ್ಯೆ ಬೇಕು ಅಂತಾಗಿದ್ರೆ ಸುಖವನ್ನು ಬಿಟ್ಟುಬಿಡು, ಸುಖ ತ್ಯಾಗ ಮಾಡು, ಪರಿಶ್ರಮ ಪಡು. ಹಗಲು ರಾತ್ರಿ ಅಂತನಬೇಡ, ನಿರಂತರವಾಗಿ ನೀನು ತಪಸ್ಸಿನಲ್ಲಿ ಸಾಧನೆಯಲ್ಲಿ ತೊಡಗು, ನಿನಗೆ ವಿದ್ಯೆ ಬರುತ್ತೆ. ಹೀಗೆ ವಿದ್ಯೆ ಮತ್ತು ಸುಖಗಳ ಒಂದು ಸ್ವರೂಪವನ್ನ, ಅವುಗಳಲ್ಲಿ ಹೇಗೆ ಒಂದಕ್ಕೆ ಇನ್ನೊಂದು ಅಡ್ಡಿಯಾಗತ್ತೆ ಅಂತ ಅನ್ನೋದನ್ನ ತೋರಿಸ್ತಾರೆ. ನಾಗ್ನಿಸ್ತೃಪ್ಯತಿ ಕಾಷ್ಠಾನಾಂ ನಾಪಗಾನಾಂ ಮಹೋದಧಿ ನಾಂತಕ ಸರ್ವಭೂತಾನಾಂ ನಪುಂಸಾಂ ವಾಮಲೋಚನ. ಬಹಳ ವಿಚಿತ್ರವಾದಂಥ, ಇಷ್ಟು ಜನರನ್ನು ಕೊಂದಿದ್ದಾನೆ ಮೃತ್ಯು, ಇನ್ನೂ ಜನರನ್ನು ಕೊಲ್ಲಬೇಕೇ ಅವನಿಗೆ? ಹೌದು, ಮೃತ್ಯುವಿಗೆ ಎಷ್ಟು ಬಲಿಗಳನ್ನು ಹಿಡಿದರೂ ಅವನಿಗೆ ತೃಪ್ತಿ ಇಲ್ಲ. ಒಂದಾದ ಮೇಲೆ ಒಂದರಂತೆ, ಒಂದಾದ ಮೇಲೆ ಮತ್ತೊಂದರಂತೆ 100,000 ಲಕ್ಷ ಲಕ್ಷ ಕೋಟಿ ಕೋಟಿ ಜೀವರಾಶಿಗಳನ್ನ ಕೊಲ್ಲುವುದೇ, ವಿಶೇಷವಾಗಿ ಮನುಷ್ಯರನ್ನೂ ಕೊಲ್ಲುವುದೇ ಆ ಮೃತ್ಯುವಿನ ಕಾರ್ಯ, ಅವನ ಉದ್ದೇಶ. ಹಾಗಾಗಿ 1000 ಜನರನ್ನು ಕೊಂದಾಕಿದ ಅಂತನ್ನುವುದಕ್ಕಾಗಿ ಮೃತ್ಯು ಮಾರನೇ ದಿವಸ ಮಲಗುವುದಿಲ್ಲ. ಇನ್ನೊಂದು 100 ಜನರೋ 1000 ಜನರೋ 1,00,000 ಜನರೋ ಸಾಯ್ತಾರೆ. ಇವತ್ತು ಬೇಕಾದಷ್ಟು ಕೆಲಸ ಮಾಡಿ ಆಯ್ತಲ್ಲ ಅಂತ ನಾವು ರಜೆ ತೆಗೆದುಕೊಳ್ತೇವೆ. ಆದರೆ ಮೃತ್ಯುವಿಗೆ ರಜೆ ಇಲ್ಲ. ಯಾಕೆಂದ್ರೆ ಹುಟ್ಟಿಗೆ ರಜೆ ಇಲ್ಲ. ರಾತ್ರಿಯೂ ಹುಟ್ಟತ್ತೆ, ಹಗಲೂ ಹುಟ್ಟದೆ, ಭಾನುವಾರವೂ ಹುಟ್ಟತ್ತೆ, ಅಮಾವಾಸ್ಯ ಪ್ರತಿಪದಾ ದಿನವೂ ಅನಧ್ಯಾಯದ ದಿನವೂ ಹುಟ್ಟತ್ತೆ, ಏಕಾದಶಿ ದಿವಸವೂ ಹುಟ್ಟುತ್ತಾರೆ. ಎಂಥ ಕೆಟ್ಟ ದಿನ ಅಂತ ಕ್ಷಯತಿಥಿ, ವ್ಯತಿಪಾತ, ವೈಧೃತಿ ಯೋಗಗಳಿದ್ದಲ್ಲೂ ಕೂಡ ಹುಟ್ಟುವುದು ಹುಟ್ಟೋದೆ. ಹುಟ್ಟುವುದಕ್ಕೂ ಎಂದೆಂದಿಗೂ ವಿರಾಮವಿಲ್ಲ, ಮೃತ್ಯುವಿಗೂ ಎಂದೆಂದಿಗೂ ಉಪರಮ ಇಲ್ಲ. ಇವೆರಡು ಸತತವಾಗಿ ನಡೆಯುವಂತಹ ಒಂದು ಯಂತ್ರ, ಚಕ್ರ ನಡೀತಾ ಇದೆ. ಅದರಲ್ಲಿ ಎಲ್ಲರೂ ಸಿಕ್ಕು ಬಿದ್ದಾರೆ. ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯ್ತಾರೆ. ಆದ್ದರಿಂದ ನಾಂತಕ ಸರ್ವಭೂತಾನಾಂ, ಎಲ್ಲ ಜೀವರಾಶಿಗಳನ್ನು ಉಂಡು ತಾನು ತೇಗಿದ್ರೂ ಕೂಡ ಮೃತ್ಯುವಿಗೆ ತೃಪ್ತಿ ಇಲ್ಲ. ಸಾಕು, ನಾನು ಇಷ್ಟು ಜನರನ್ನು ಕೊಂದಿದ್ದೇನೆ, ಇನ್ಯಾಕೆ ಈ ಜನರನ್ನು ಕೊಲ್ಲಬೇಕು ಅನ್ನುವ ಅವನಿಗೆ ತೃಪ್ತಿ ಇಲ್ಲ. ಹಾಗೆಯೇ ಇನ್ನೊಂದೆರಡು ಮಾತುಗಳನ್ನು ಹೇಳ್ತಾರೆ. ನಾಗ್ನಿಸ್ತೃಪ್ಯತಿ ಕಾಷ್ಠಾನಾಂ,
ಬೆಂಕಿ ಇದೆ, ಕಟ್ಟಿಗೆ ಹಾಕಿದ್ರಿ, ಸಾಕು ಅಂತನ್ನತ್ತ ಕಟ್ಟಿಗೆಯನ್ನ. ಇನ್ನು ನಾನು ಸುಡುವುದಿಲ್ಲ, ನನಗಾಗುವುದಿಲ್ಲ ಅಂತ ಹೇಳ್ತದ ಬೆಂಕಿ? ಇಲ್ಲ. 1 ಕಟ್ಟಿಗೆ, 2 ಕಟ್ಟಿಗೆ, 10 ಕಟ್ಟಿಗೆ, 100 ಕಟ್ಟಿಗೆ ಕಾಡು ಕತ್ತರಿಸಿ ತಂದು ಅದರ ಮೇಲೆ ಹೇರಿದ್ರೂ ಅದು ನಿಧಾನವಾಗಿ ಉರಿತಾ ಇರ್ತದೆ. ಇಡೀ ಕಾಡನ್ನ ಸುಟ್ಟು ಬೂದಿ ಮಾಡುವವರೆಗೆ ಬಿಡುವುದಿಲ್ಲ. ನಾಗ್ನಿಸ್ತೃಪ್ಯತಿ ಕಾಷ್ಠಾನ. ಬೆಂಕಿಗೆ ಕಾಷ್ಠದಿಂದ ತೃಪ್ತಿ ಇಲ್ಲ, ಎಂದಿಗೂ ತೃಪ್ತಿ ಇಲ್ಲ. ನಾಗ್ನಿಸ್ತೃಪ್ಯತಿ ಕಾಷ್ಠಾನ. ನಾಪಗಾನಂ ಮಹೋದಧಿಹಿ. ಎಂಥ ಅನುಭವದ ಮಾತು ನೋಡಿ. ಸಮುದ್ರಕ್ಕೆ ನೀರು ಸೇರ್ತದೆ ಸೇರ್ತದೆ ಸೇರ್ತದೆ, ಸಾಕು ನಾನು ಈಗ ನನಗೆ ಫುಲ್ ಆಗಿದ್ದೀನಿ, ಹೌಸ್ ಫುಲ್ ಆಗಿದೆ, ಇನ್ನು ನೀವು ಯಾರು ಬರಬೇಡಿ, ನನಗೆ ಅವಕಾಶ ಇಲ್ಲ ಇಲ್ಲಿ ಅಂತ ಯಾವ ನದಿಯನ್ನೂ ತಡೆಗಟ್ಟುವುದಿಲ್ಲ, ಯಾವ ನದಿಯನ್ನೂ ನಿಷೇಧಿಸುವುದಿಲ್ಲ, ಬೇಡ ಅಂತ ಹೇಳುವುದಿಲ್ಲ. ಸತತವಾಗಿ ಬರಬೇಕು ಅಂತ ಇರ್ತದೆ. ನದಿ ಬಂದೇ ಬರುತ್ತೆ. ಎಷ್ಟು ನದಿಗಳು? 1, 2, 3, 4, 100 ಸಾವಿರ ನದಿಗಳು. ದಿಗ್ದೇಶದಲ್ಲಿರುವ ನದಿಯೆಲ್ಲ ಸಲಿಲವಚ್ಚ ತನ್ನಿಯಮಃ ಅಂತ ಸೂತ್ರದಲ್ಲಿ ಹೇಳಿದಂತೆ ಎಲ್ಲ ನೀರುಗಳು ಕೊನೆಗೆ ಹೋಗಬೇಕಾದದ್ದು ಸಮುದ್ರಕ್ಕೆ, ಕೊನೆಗೆ ಹೋಗಬೇಕಾದದ್ದು ಸಮುದ್ರಕ್ಕೆ. ಹೇಗೋ ಸಣ್ಣ ಸಣ್ಣ ನದಿಗಳಿಂದ ಬಂದ ನೀರುಗಳು ದೊಡ್ಡ ತೊರೆಗಳಲ್ಲಿ ಸೇರಿಬಿಡುತ್ತದೆ. ಆ ದೊಡ್ಡ ನದಿ, ಮಹಾನದಿ, ಅದು ಸಮುದ್ರಗಾಮಿ, ಸಮುದ್ರ ಸೇರ್ತದೆ. ಸಮುದ್ರ ಸೇರುವಾಗ ಸಮುದ್ರ ಬೇಡ ಅಂತ ಅನ್ನುವುದಿಲ್ಲ. ಸಮುದ್ರದಲ್ಲಿ ನೀರು ಕಮ್ಮಿ ಇದೆ ಅಂತ ಅನ್ನುವುದಕ್ಕಾಗಿ ಸಮುದ್ರ ನೀರುಗಳನ್ನು ಎಳಿತದೆ ಅಂತ ತಿಳಿಬೇಡಿ. ಸಮುದ್ರದಲ್ಲಿ ನೀರು ಬೇಕಾದಷ್ಟಿದೆ, ಆದರೆ ಅದಕ್ಕೆ ಎಷ್ಟು ನೀರಿನಿಂದಲೂ ಎಷ್ಟು ನದಿಗಳಿಂದಲೂ ತೃಪ್ತಿ ಇಲ್ಲ. ನಾಗ್ನಿಸ್ತೃಪ್ಯತಿ ಕಾಷ್ಠಾನಾಂ ನಾಪಗಾನಾಂ ಮಹೋದಧಿಹಿ ನಾಂತಕ ಸರ್ವಭೂತಾನಾಂ ನಪುಂಸಾಂ ವಾಮಲೋಚನ. ಆಶಾಧೃತಿಂ ಹಂತಿ ಸಮೃದ್ಧಿಮಂತಕಃ ಕ್ರೋಧಶ್ರಿಯಂ ಹಂತಿ ಯಶಃ ಕದರ್ಯತ ಅಪಾಲನಂ ಹಂತಿ ಪಶೂಶ್ಚ ರಾಜನ್ ಏಕಃ ಕ್ರುದ್ಧೋ ಬ್ರಾಹ್ಮಣೋ ಹಂತಿ ರಾಷ್ಟ್ರಂ. ಆಶಾಧೃತಿಂ ಹಂತಿ. ಧೈರ್ಯವಿದೆ ಮನುಷ್ಯನಿಗೆ, ಬಹಳ ಗಟ್ಟಿ ಧೈರ್ಯ ಇದೆ. ಆದರೆ ಆಸೆ ಬಂತೋ ಆ ಆಸೆಯಿಂದ ಧೈರ್ಯ ಕುಗ್ಗಿ ಹೋಗುತ್ತೆ, ಧೈರ್ಯ ಸೀಳಿ ಹೋಯ್ತು, ನಾಶವಾಯಿತು. ಧೈರ್ಯದಿಂದ ಆಶೆಯನ್ನ ಹೊತ್ತಿಕ್ಲಿಕ್ಕಾಗುವುದಿಲ್ಲ. ಆಶೆ ಮೇಲಾಗತ್ತೆ, ಧೈರ್ಯ ಕೆಳಗೆ ಮುಳುಗಿ ಹೋಗ್ತದೆ. ಧೈರ್ಯವನ್ನು ಮೀರಿ ಆಶೆ ತನ್ನ ಕೆಲಸವನ್ನು ಮಾಡಿಸ್ತದೆ. ಆದ್ದರಿಂದ ಆಶಾಧೃತಿಂ ಹಂತಿ ಅಂತಕಃ ಸಮೃದ್ಧಿಂ ಹಂತಿ. ಅಂತಕ ಇವನು ಸಮೃದ್ಧಿಯನ್ನ ನಾಶ ಮಾಡಿಬಿಡುತ್ತಾನೆ. ಯಾವಾಗ ನಾಶ ಮಾಡ್ತಾನೆ, ಹೇಗೆ ಮಾಡ್ತಾನೆ, ಯಾರಿಗೆ ಹೇಳುವ ಅಗತ್ಯವಿಲ್ಲ ಅವನಿಗೆ. ಇಂಟಿಮೇಷನ್ ಕೊಡುವ ಅಗತ್ಯ ಅವನಿಗಿಲ್ಲ. ಅವನು ಯಾರಿಗೂ ಹೇಳದೆ ಕೇಳದೆ ತನ್ನ ಮನಸ್ಸಿಗೆ ಬಂದಂತೆ ತಾನು ಸಮೃದ್ಧಿಯನ್ನು ನಾಶ ಮಾಡಿ ಹಾಕ್ತಾನೆ. ಕ್ರೋಧ ಶ್ರಿಯಂ ಹಂತಿ. ಸಿಟ್ಟು, ಕೋಪ ಸಂಪತ್ತನ್ನು ಹಾಳು ಮಾಡ್ತದೆ. ಯಶಃ ಕದರ್ಯತ. ಕದರ್ಯತ ನೀಚತನ, ಕ್ಷುದ್ರತನ ತಮ್ಮ ಕೀರ್ತಿಯನ್ನು, ಮನುಷ್ಯನ ಕೀರ್ತಿಯನ್ನು ಹಾಳು ಮಾಡ್ತದೆ. ಮನುಷ್ಯ ಕ್ಷುದ್ರನಾದ ಅವನಲ್ಲಿ ಕೀರ್ತಿ ಉಳಿಯುವುದಿಲ್ಲ, ಅವನು ಚಿಲ್ಲರೆ ಆಗ್ತಾನೆ, ಅವನಿಗೆ ಉತ್ತಮವಾದ ಯಶಸ್ಸು ಸಿಗುವುದಿಲ್ಲ. ಅಪಾಲನಂ ಹಂತಿ ಪಶುಶ್ಚ ರಾಜನ್. ಪಶುಗಳನ್ನ ಪಾಲನೆ ಮಾಡಬೇಕು, ಸರಿಯಾಗಿ ರಕ್ಷಿಸಬೇಕು. ಪಶುಗಳ ಪಾಲನೆ ಮಾಡಿದರೆ ಪಶುಗಳು ಬದುಕತ್ತೆ, ಪಶುಗಳ ಪಾಲನೆ ಮಾಡದೇ ಇದ್ರೆ ಪಶುಗಳು ಬದುಕುವುದಿಲ್ಲ. ಅಪಾಲನಂ, ಪಾಲನ ಮಾಡದಿರುವುದು ಪಶುಗಳನ್ನ ಸಂಹಾರ ಮಾಡ್ತದೆ, ನಾಶ ಮಾಡಿ ಹಾಕ್ತದೆ. ಅಪಾಲನಂ ಹಂತಿ ಪಶುಶ್ಚ ರಾಜನ್ ಏಕಃ ಕ್ರುದ್ಧೋ ಬ್ರಾಹ್ಮಣೋ ಹಂತಿ ರಾಷ್ಟ್ರಂ. ಒಬ್ಬ ಬ್ರಾಹ್ಮಣ ಕೋಪಿಸಿಕೊಂಡ ಅಂತಾದರೆ ಆ ಕೋಪಿಸಿಕೊಂಡ ಒಬ್ಬ ಬ್ರಾಹ್ಮಣ ಇಡೀ ರಾಷ್ಟ್ರಕ್ಕೆ, ರಾಷ್ಟ್ರವನ್ನೇ ಹಾಳು ಮಾಡಿ ಹಾಕ್ಲಿಕ್ಕೆ ಸಾಧ್ಯ. ಆದ್ದರಿಂದ ಬ್ರಾಹ್ಮಣನ್ನ ಕೋಪಿಸುವಂತೆ ಮಾಡಬೇಡಿ, ಬ್ರಾಹ್ಮಣನಿಗೆ ಸಮಾಧಾನದಲ್ಲಿ ಇಟ್ಟಿರಿ. ಅವನ ತಪಸ್ಸು, ಅವನ ಸಾಧನೆ, ಅವನ ವಿದ್ಯೆ, ಅದು ಅವನು ಶಾಪ ಕೊಟ್ಟೂ ನಾಶ ಮಾಡಬಹುದು, ಶಾಪ ಕೊಡದೆಯೂ ಅವನ ಅತೃಪ್ತಿ, ಅಸಮಾಧಾನಗಳೇ ರಾಷ್ಟ್ರಕ್ಕೆ ಬೆಂಕಿಯಾಗಿ ಸುರಿಬಹುದು. ಆದ್ದರಿಂದ ಬಹಳ ಜೋಕಿಯಿಂದ ಇರಬೇಕು. ಏಕಃ
ಕ್ರುದ್ಧೋ ಬ್ರಾಹ್ಮಣ ಹಂತಿ ರಾಷ್ಟ್ರಂ ಅಜಾಶ್ಚ ಕಾಂಸ್ಯಂ ರಜತಂಚ ನಿತ್ಯಂ ಮಧ್ವಾಕರ್ಷಃ ಶಕುನಿಶ್ರೋತ್ರಿಯಶ್ಚ ವೃದ್ಧೋ ಜ್ಞಾತಿರವಸನ್ನಃ ಕುಲೀನಃ ಏತಾನಿ ಮೇ ತೇ ಸಂತು ಗೃಹೇ ಸದೈವ. ಇಷ್ಟೆಲ್ಲ ಜನ ನಿನ್ನ ಮನೆಯಲ್ಲಿರಲಿ ಅಂತ ಹೇಳ್ತಾನೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಈ ತರಹದ ವ್ಯಕ್ತಿಗಳನ್ನ, ಜನರನ್ನ ತಾನು ಸಾಕಬೇಕು, ಮನೆಯಲ್ಲಿ ಇಟ್ಟುಕೋಬೇಕು. ಯಾರನ್ನ? ಬೇರೆ ಬೇರೆ ವಸ್ತುಗಳನ್ನೆಲ್ಲ ಹೇಳ್ತಾರೆ. ಮುಖ್ಯವಾಗಿ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣ, ವೇದಾಂಗಗಳನ್ನು ಅಧ್ಯಯನ ಮಾಡಿದ ಉತ್ತಮ ವಿದ್ವಾಂಸನಾದ ಒಬ್ಬ ಬ್ರಾಹ್ಮಣ, ಅವನನ್ನ ಮನೆಯಲ್ಲಿ ಇಟ್ಟುಕೋಬೇಕು. ಶ್ರೋತ್ರಿಯ ಬ್ರಾಹ್ಮಣನನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದು ಅವಶ್ಯಕ. ಮತ್ತೆ ವೃದ್ಧ, ಒಬ್ಬ ಮುದುಕ ಬೇಕು, ಹಿರಿಯ ವೃದ್ಧ, ತಿಳುವಳಿಕೆ ಇರುವಂತಹ ವ್ಯಕ್ತಿ. ವೃದ್ಧರನ್ನ ಮನೆಯಲ್ಲಿ ಇಟ್ಕೋ. ಆ ವೃದ್ಧರು ಹೇಳಿದಂತೆ ನಿನಗೆ ಮಾಡ್ತಾ ಹೋದಾಗ ನಿನಗೆ ಎಷ್ಟೋ ಆಪತ್ತುಗಳು ತನ್ನಷ್ಟಕ್ಕೆ ತಾನೇ ಪರಿಹಾರವಾಗತ್ತೆ. ನಿನಗೆ ಅನುಭವ ಇಲ್ಲ, ವೃದ್ಧರಿಗೆ ಹೆಚ್ಚು ಅನುಭವ. ಆದ್ದರಿಂದ ವೃದ್ಧರ ಮಾತನ್ನ ಕೇಳು, ಅದರಿಂದ ನಿನಗೆ ಒಳಿತಾಗತ್ತೆ. ವೃದ್ಧೋ ಜ್ಞಾತಿ, ಬಳಗದವ. ಒಬ್ಬ ಬಳಗದ ವ್ಯಕ್ತಿಯನ್ನ ನೀನು ನಿನ್ನ ಹತ್ರ ಇಟ್ಕೋ, ಅವನ ಇದ್ರೆ ನಿನಗೆ ಒಳ್ಳೆಯದು. ಒಬ್ಬ ಶ್ರೋತ್ರಿಯ, ಒಬ್ಬ ವೃದ್ಧ, ಒಬ್ಬ ಬಳಗದವ, ಒಬ್ಬ ಅವಸನ್ನ ಬಡವ, ಯಾರು ಗತಿ ಇಲ್ಲದವ, ಅಂಥ ಒಬ್ಬ ವ್ಯಕ್ತಿಯನ್ನು ನೀನು ಆಶ್ರಯ ಕೊಡವನಿಗೆ, ಚೆನ್ನಾಗಿ ಅವನನ್ನು ನೋಡಿಕೋ. ಇವರೆಲ್ಲ ನಿನಗೆ ಮಾಡುವ ಆಶೀರ್ವಾದ ನಿನ್ನ ಸಮೃದ್ಧಿಗೆ ಕಾರಣವಾಗತ್ತೆ, ನಿನ್ನ ಶ್ರೇಯಸ್ಸಿಗೆ ಹೇತು. ಅದು ಬಹಳ ಒಳ್ಳೆಯದಾಗತ್ತೆ. ಇವರು ಯಾರೂ ನಿನ್ನ ಮನೆಯಲ್ಲಿದ್ದಾಗ, ನೀನು ಪೋಷಣೆ ಮಾಡ್ತಾ ಇರುವಾಗ ಅವರು ತೃಪ್ತಿಯಿಂದಿರ್ತಾರೆ. ಅವರ ತೃಪ್ತಿ ನಿನಗೆ ಆಶೀರ್ವಾದ. ಅವರು ದೂರದಲ್ಲಿದ್ರೆ, ಅವಸನ್ನನಾದವನು ದೂರದಲ್ಲಿದ್ರೆ ಮಾತ್ರ ನಿಶ್ಚಿತವಾಗಿ ನಿನಗೆ ಅಪಾಯ. ಆದ್ದರಿಂದ ಶ್ರೋತ್ರಿಯ, ಜ್ಞಾತಿ, ಅವಸನ್ನ, ಕುಲೀನ, ವೃದ್ಧ, ಈ 5 ಜನರನ್ನ ಮಾತ್ರ ಮನೆಯಲ್ಲಿ ನೀನು ನಿಯಮೇನ ಇಟ್ಕೋ. ಅವರನ್ನ ಸರಿಯಾಗಿ ಪೋಷಿಸು, ಅವರನ್ನ ಪಾಲನ ಮಾಡು. ವೃದ್ಧೋ ಜ್ಞಾತಿರವಸನ್ನ ಕುಲೀನಃ ಏತಾನಿ ತೇ ಸಂತು ಗೃಹೇ ಸದೈವ. ಗೃಹೇ ಸ್ಥಾಪಯಿತವ್ಯಾನಿ ಧನ್ಯಾನಿ ಮುನಿರಬ್ರವೀತ್. ದೇವಬ್ರಾಹ್ಮಣ ಪೂಜಾರ್ಥಂ ಅತಿಥೀನಾಂಚ ಭಾರತ. ಅಜ, ಉಕ್ಷ, ಚಂದನ, ವೀಣ, ಆದರ್ಶ, ಜೇನುತುಪ್ಪ, ತುಪ್ಪ, ವಿಷ, ಔದುಂಬರ, ಶಂಖ, ಸ್ವರ್ಣನಾಭ, ರೋಚನ ಇತ್ಯಾದಿ ಪದಾರ್ಥಗಳು ಮನೆಯಲ್ಲಿ ಇರಬೇಕಾದದ್ದು. ಇದಂಚ ತ್ವಾಂ ಸರ್ವಪರಂ ಬ್ರವೀಮಿ ಪುಣ್ಯಂ ಪದಂ ತಾತ ಮಹಾವಿಶಿಷ್ಟಂ ನ ಜಾತು ಕಾಮಾನ್ ನ ಭಯಾನ್ ನ ಲೋಭಾತ್ ಧರ್ಮಂ ಜಹ್ಯಾತ್ ಜೀವಿತಸ್ಯಾಪಿ ಹೇತೋಹೋ. ಮನುಷ್ಯ ತನ್ನ ಧರ್ಮವನ್ನು ಸರ್ವಥಾ ಬಿಡ್ಲಿಕ್ಕೆ ಹೋಗಬಾರ್ದು. ಪ್ರಾಯ ಮನುಷ್ಯ ಧರ್ಮವನ್ನು ಮಾಡೋದೇ ಇಲ್ಲ. ಅವನಿಗೆ ಈ ಮಾತು ಸಂದರ್ಭವೇ ಇಲ್ಲ, ಅವನಿಗೆ ಹೇಳುವ ಅಗತ್ಯವಿಲ್ಲ. ಧರ್ಮವನ್ನು ಮಾಡುವವನಿಗೆ ಈ ಮಾತು ಹೇಳುವುದು ಅಗತ್ಯ. ಧರ್ಮವನ್ನು ಮಾಡು, ಧರ್ಮವನ್ನು ಬಿಡಬೇಡ. ಸಾಮಾನ್ಯವಾಗಿ ಬಿಡುವ ವಸ್ತುಗಳಲ್ಲಿ ಯಾವುದು ಬಿಡ್ತೇವೆ ಅಂತಂದ್ರೆ ಒಂದು 10 ಲಿಸ್ಟುಗಳನ್ನು ಹಾಕೋಣ. ಅದರಲ್ಲಿ ಮೊದಲನೇದ್ದು ಬಿಡುವ ವಸ್ತು ಅಂದ್ರೆ ಧರ್ಮ, ಆಮೇಲೆ ಬಳಗದವರು, ಹೀಗೆ ಒಂದೊಂದೇ ಬಿಡಬೇಕಾಗತ್ತೆ. ಕೊನೆಗೆ ತನ್ನ ಹಣಕಾಸು, ಆಮೇಲೆ ಆತ್ಮಪ್ರತಿಷ್ಠೆ, ಕೊನೆಗೆ ಬರುವಂತಹದ್ದು ಆತ್ಮಗೌರವ, ಆತ್ಮಪ್ರತಿಷ್ಠೆ, ಅಹಂಕಾರ, ಈಗೋ. ಮನುಷ್ಯನ ಅಹಂಕಾರ ಕೊನೆಗೆ ಬಿಡ್ತಾನೋ ಇಲ್ವೋ, ಅದರ ಜೊತೆಗೇನೆ ಸಾಯ್ತಾನೋ. ಆದರೆ ಅಹಂಕಾರ ಬಿಡುವುದಿಲ್ಲ. ಹಾಗಾದರೆ ಬಿಡೋ ಸಂದರ್ಭದೊಳಗೆ ಯಾವುದು ಮೊದಲು ಬಿಡ್ತಾನೆ? ಬಿಡೋ ಪ್ರಸಂಗ ಬಂದಾಗ ಧರ್ಮವನ್ನು ಮೊದಲು ಬಿಡ್ತಾನೆ. ಮೊದಲು ಬಿಡೋದು ಧರ್ಮವನ್ನೇ, ಆಮೇಲೆ ಉಳಿದದ್ದನ್ನೆಲ್ಲ. ಅದಕ್ಕಾಗಿ ಮಹಾಭಾರತ ಹೇಳುತ್ತದೆ, ಧರ್ಮವನ್ನು ಬಿಡಬೇಡ, ಧರ್ಮವನ್ನು ಏನು ಮಾಡಿದ್ರೂ ಬಿಡಬೇಡ. ನಜಾತು ಕಾಮ, ಯಾವುದೋ ಒಂದು ಅಪೇಕ್ಷೆ ಇದೆ, ಯಾವುದೋ ಹಣ ಗಳಿಸಬೇಕು, ಏನೋ ಸಂಪಾದನೆ ಆಗಬೇಕು, ಯಾವುದೋ ಹಂಬಲ ಇದೆ ಅಂತನ್ನುವ ಕಾರಣಕ್ಕಾಗಿ ನೀನು ಧರ್ಮವನ್ನು ಬಿಡಬೇಡ. ನಜಾತು ಕಾಮ ನ ಭಯಾತ್, ಭಯದಿಂದಲೂ ಬಿಡಬೇಡ ಧರ್ಮವನ್ನ. ನಾನು ಧರ್ಮವನ್ನು ಮಾಡಿದರೆ ನನಗೆ ತೊಂದರೆ ಇದೆ ಅಂತ ನೀನು ತಿಳ್ಕೋಬೇಡ.
ಭಯದಿಂದ ಬಿಡಬೇಡ. ಕಾಮ ಭಯ ಇವು ನಮಗೆ ಧರ್ಮವನ್ನು ಬಿಡಿಸುವುದಕ್ಕೆ ಕಾರಣ. ಲೋಭಾತ್ ಲೋಭದಿಂದ ಬಿಡುತ್ತೇವೆ. ಧರ್ಮಂ ಜಹ್ಯಾತ್ ಜೀವಿತಸ್ಯಾಪಿ ಹೇತೋಹೋ, ಬದುಕುವುದಕ್ಕಾಗಿಯೂ ಧರ್ಮವನ್ನು ಬಿಡಬೇಡ. ಬದುಕುವುದಕ್ಕಾಗಿಯೂ ಧರ್ಮವನ್ನು ಬಿಡಬೇಡ. ಕದಾಚಿತ್ ಈ ಮಾತನ್ನು ಸ್ವಲ್ಪ ಸರಿಯಾದ ಸನ್ನಿವೇಶದಲ್ಲಿ, ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ರೀತಿಯಿಂದ ಅರ್ಥ ಮಾಡಬಹುದು. ಒಂದು ದಿನ ಧರ್ಮವನ್ನು ಬಿಡುವುದರಿಂದ ಮುಂದೆ 30 ವರ್ಷಗಳವರೆಗೆ ಧರ್ಮವನ್ನು ಪಾಲಿಸುವುದು ಸಾಧ್ಯವಾಗ್ತಿದ್ರೆ ಕದಾಚಿತ್ ಬಿಟ್ಟರೆ ತಪ್ಪಿಲ್ಲ. ಅಂದರೆ ಧರ್ಮಕ್ಕಾಗಿ ನಾನು ಬದುಕುವುದು ಸಾಧ್ಯ, ಬದುಕಿಗಾಗಿ ನಾನು ಇವತ್ತು ಧರ್ಮವನ್ನು ಬಿಟ್ಟಿದ್ದೆ. ಇವತ್ತು ಧರ್ಮವನ್ನು ಬಿಡುವುದು ಧರ್ಮವನ್ನು ಬಿಡುವುದಕ್ಕಾಗಲ್ಲ, ಬದುಕುವುದಕ್ಕಾಗಿ ಮಾತ್ರವಲ್ಲ, ಮುಂದೆ ನಿಶ್ಚಿಂತವಾಗಿ ಧರ್ಮವನ್ನು ಮಾಡುವುದಕ್ಕಾಗಿ ಇವತ್ತು ಧರ್ಮವನ್ನು ಬಿಟ್ಟರೆ ಚಿಂತೆ ಇಲ್ಲವೇನೋ. ಹೀಗೆ ಅನೇಕ ಸಂದರ್ಭದಲ್ಲಿ ಆಪದ್ಧರ್ಮಗಳನ್ನು ಹೇಳುವಾಗ ಹೇಳ್ತಾರೆ. ಹಾಗೆ ಜೀವಿತಸ್ಯಾಪಿ ಹೇತೋಹೋ, ಬದುಕಿಗಾಗಿ ನೀನು ಧರ್ಮವನ್ನು ಬಿಡಬೇಡ. ಸಾಯುವ ಮನುಷ್ಯ ಧರ್ಮವನ್ನು ಯಾಕೆ ಬಿಡಬೇಕವನು? ಸಾಯುವ ಮನುಷ್ಯ ಕೊನೆ ಹಂತದಲ್ಲಿದ್ದಾನೆ, ಧರ್ಮವನ್ನು ಯಾಕೆ ಬಿಡಬೇಕು? ಸಾಯೋದೇ ನಿಶ್ಚಿತ, ಯಾಕೆ ಧರ್ಮವನ್ನು ಬಿಡ್ಲಿ? ಧರ್ಮವನ್ನು ಬಿಡಬಾರದು. ಆ ಅರ್ಥದಲ್ಲಿ ಜೀವಿತಸ್ಯಾಪಿ ಹೇತೋಹೋ, ಮನುಷ್ಯ ಧರ್ಮವನ್ನು ಬಿಡಬಾರದು. ಅಥವಾ ಕೇವಲ ತನ್ನ ಸ್ವಾರ್ಥ ಭೋಗ, ತಾನು ಬದುಕಬೇಕು ಅಂತನೋ ಆಸೆಯಿಂದ ತಾನು ಧರ್ಮವನ್ನು ಬಿಡುವುದು ತಪ್ಪು, ಅದು ಪಾಪ ಸಾಧನೆ. ಆದ್ದರಿಂದ ಕಾಮ ಭಯ ಲೋಭ ಇವುಗಳಿಂದಾಗಲಿ ಅಥವಾ ಬದುಕಿನ ಆಸೆಯಿಂದಾಗಲಿ ಧರ್ಮವನ್ನು ಬಿಡಬೇಡ. ಜೀವಿತಸ್ಯಾಪಿ ಹೇತೋಹೋ, ಧರ್ಮ ಬಹಳ ಮುಖ್ಯ. ಧರ್ಮ ಬಹಳ ಮುಖ್ಯ. ಯಾಕೆ? ಜೀವನಕ್ಕಿಂತಲೂ ಧರ್ಮ ಮುಖ್ಯವೇ? ಇದು ಪ್ರಶ್ನೆ ಇದೆ. ಜೀವನಕ್ಕಿಂತಲೂ ಧರ್ಮ ಮುಖ್ಯವೇ? ಹೌದು. ಒಬ್ಬ ವ್ಯಕ್ತಿ ಧರ್ಮಕ್ಕಾಗಿ ಜೀವನವನ್ನು ತೊರೆದ ಅಂದರೆ ಅವನನ್ನು ಅನುಕರಣ ಮಾಡುವ 100 ಜನ, 1000 ಜನ, 1,00,000 ಜನರಿಗೆ ಅದು ಆದರ್ಶವಾಗುತ್ತೆ. ಧರ್ಮವನ್ನು ಬಿಡುವುದು ದೊಡ್ಡ ಆದರ್ಶವಲ್ಲ. ಯಾರಾದರೂ ಬಿಡುತ್ತಾರೆ. ಧರ್ಮವನ್ನು ಹಿಡಿದೇ ಇಲ್ಲ ಜನ, ಹಿಡಿದವರು ಬಿಡುವುದಕ್ಕಾಗಿ ಹಿಡಿದಾರೆ. ಹಾಗಾಗಿ ಅದು ಬಹಳ ಸುಲಭವಾಗಿ ಅದು ಪರಿಹಾರವಾಗಿ ಬಿಡುತ್ತದೆ ಧರ್ಮವನ್ನ. ಆದ್ದರಿಂದ ಬಹಳ ಶ್ರಮ ಪಡಬೇಕಾಗಿಲ್ಲ. ಆದರೆ ಬದುಕನ್ನು ಬಿಟ್ಟು ಧರ್ಮವನ್ನು ಪಾಲನೆ ಮಾಡುವುದು ಅಂತನ್ನುವ ಹಠ ಏನಿದೆ, ಛಲ ಏನಿದೆ, ಆ ಛಲ ಅದು ಆದರ್ಶವಾಗತ್ತೆ. ಇಂಥ ಆದರ್ಶ ಅದು ಲಬ್ಧವಾಗಬೇಕಾದರೆ ಈ ತರಹದ ಮಾತಿನ ಪ್ರೇರಣೆಯಿಂದ, ಸ್ಫೂರ್ತಿಯಿಂದ ಈ ಆದರ್ಶಗಳು ಸಿದ್ಧವಾಗುತ್ತೆ. ಜೀವಿತಸ್ಯಾಪಿ ಹೇತೋಹೋ, ಬದುಕಿಗಾಗಿಯೂ ನೀನು ಧರ್ಮವನ್ನ ಬಿಡಬೇಡ. ಮಹಾಭಾರತ ಹೇಳುವ ಮಾತು, ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯ ಧಾತುರಸ್ಯ ತ್ವನಿತ್ಯ. ಮಹಾಭಾರತ ಹೇಳುವ ಮಾತು, ಯಾವುದು ನಿತ್ಯ ಆ ನಿತ್ಯವನ್ನು ಗಳಿಸು, ಅನಿತ್ಯವನ್ನು ತೊರೆ, ಅನಿತ್ಯವನ್ನು ತೊರೆದು ಬಿಡು. ಅನಿತ್ಯವಾದದ್ದು ದೇಹ, ಅನಿತ್ಯವಾದದ್ದು ಸುಖ ದುಃಖ, ಅನಿತ್ಯವಾದದ್ದು ಸಮೃದ್ಧಿ ಭೋಗ. ಅವುಗಳಿಗಾಗಿ ನೀನು ನಿತ್ಯವಾದದ್ದನ್ನು ಕಳ್ಕೋಬೇಡ. ನಿತ್ಯ ಮುಖ್ಯ, ಅನಿತ್ಯ ಅಮುಖ್ಯ. ನಿತ್ಯವಾಗಿರುವಂತಹ ಸುಖ ದುಃಖಗಳಿಗಾಗಿ ಧರ್ಮವನ್ನು ಬಿಡಬಹುದಾಗಿತ್ತು. ಆದರೆ ನಿತ್ಯವಾದ ಸುಖ ದುಃಖ ಇಲ್ಲ, ಅದು ಧರ್ಮದಿಂದಲೇ ಬರಬೇಕಾದದ್ದು ಸುಖ. ಆದ್ದರಿಂದ ಇಂದಿನ ಈ ದುಃಖ ಇದೆ ಅಂತನ್ನುವುದಕ್ಕಾಗಿ ಧರ್ಮ ಬಿಡಬೇಡ. 4 ದಿನ ದುಃಖ ಇರುತ್ತೆ, 4 ದಿವಸ ಆದ ಮೇಲೆ ದುಃಖ ಹೋಗುತ್ತೆ. ಸುಖ ಸಿಗಬೇಕು ಅಂತನ್ನುವುದಕ್ಕಾಗಿ ಧರ್ಮ ಬಿಡಬೇಡ. ಸಿಕ್ಕ ಸುಖ 4 ದಿವಸ ಸಿಗತ್ತೆ, ಮುಂದೆ ನಿನಗೆ ಸುಖ ಇಲ್ಲ. ಧರ್ಮ ಬಿಟ್ಟೇನು ಪ್ರಯೋಜನ? ಆದ್ದರಿಂದ ಯಾವ ಕಾರಣಕ್ಕೂ ನೀನು ಧರ್ಮವನ್ನು ಬಿಡಬೇಡ, ತ್ಯಾಗ ಮಾಡಬೇಡ, ಅದು ಬಾಲಿಶತನ. ಆದ್ದರಿಂದ ಧರ್ಮವನ್ನು ಬಿಡದೆ ಸುಖವನ್ನು ಬಿಟ್ಟು ಧರ್ಮವನ್ನು ಗಳಿಸು. ಜೀವೋ ನಿತ್ಯ ಧಾತುರಸ್ಯ ತ್ವನಿತ್ಯ. ದೇಹ ಇದು ಧಾತು, ದೇಹವೆಂಬ ಧಾತುವೇನಿದೆ ಇದು ಅನಿತ್ಯ. ಜೀವ ಇವನು ನಿತ್ಯ. ನಿತ್ಯನಾದ ಜೀವನಿಗೂ ನಿತ್ಯವಾದ ಧರ್ಮಕ್ಕೂ ನಂಟುತನ ಇದೆ, ಗಂಟು ಇದೆ, ಸಂಬಂಧವಿದೆ. ಹಾಗಾಗಿ ಆ ನಿತ್ಯವಾದ ಜೀವನಿಗೆ ನಿತ್ಯದ ಧರ್ಮದ ಸಂಪಾದನೆಯಾಗುವಂತೆ, ಆ ಸಂಪತ್ತಿಯ ಪ್ರಾಪ್ತಿಯಾಗುವಂತೆ ನೀನು ಮಾಡು.
ದೇಹ ಅನಿತ್ಯ, ದೇಹದ ಜೊತೆಗೆ ಬರುವ ಸುಖ ದುಃಖಗಳು ಅನಿತ್ಯ. ಹಾಗಾಗಿ ಆ ಅನಿತ್ಯವಾದ ದೇಹಕ್ಕಾಗಿ, ಅನಿತ್ಯವಾದ ಸುಖ ದುಃಖಕ್ಕಾಗಿ ತಲೆ ಕೆಡಿಸ್ಕೋಬೇಡ, ಬಿಟ್ಟು ಬಿಡೋಣ, ತ್ಯಾಗ ಮಾಡು.